ಈ ಸಾಂಗ್ ಕೂಡ ನಾನು ಹಾಡುವಾಗ ಮೆಮೊರಿ ಎಲ್ಲ ಕೂಡ ಓ ಶೇ ಓ ಶೇ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಶಶಿ ಲಕ್ಷ್ಮಿ ಚಾನಲ್ಗೆ. ಇವತ್ತು ಹೊಸದಾಗಿ ಒಂದು ಗ್ಯಾಂಗ್ ಟಾಕ್ ಟ್ರೈ ಮಾಡ್ತಾ ಇದ್ದೀನಿ. ಗೆಸ್ ಮಾಡಿ ನೋಡೋಣ. ತಮ್ಮೇಲೂ ಹಾಗೆ ನೀವು ನೋಡಿದ್ರಲ್ಲ ಹೈಲೈಟಲ್ಲಿ, ಆ ಥರ ಮಾಡ್ತಾ ಇದ್ದೀನಿ. ತುಂಬ ದಿವಸದಿಂದ ಯೋಚನೆ ಮಾಡ್ತಾ ಇದ್ದೆ ಯಾವ ಥರ ಮಾಡೋಣ ಅಂತ. ಈಗ ಹೊಸದಾಗಿ ಇದೊಂದು ಮಾಡೋಣ ಅಂತ ಅನ್ನಿಸ್ತು. ಈಗ ನಾನು ಟ್ರೈ ಮಾಡ್ತಾ ಇದ್ದೀನಿ. ನಾನೊಬ್ಳೇ ಟ್ರೈ ಮಾಡ್ತಾ ಇದ್ದೀನಿ. ಹಾಗೆ ನಾನು 5 ಸಾಂಗ್ ತಗೊಂಡಿದ್ದೀನಿ, ಹಿಟ್ ಸಾಂಗ್ ಕನ್ನಡ. ಬಾಯಿ ಸ್ಟಫ್ ಮಾಡ್ಕೊಳ್ಳೋದಿಲ್ಲ, ನಾನು ಬಾಯಿ ಕಟ್ಕೊಂಡು ಹಾಗೆ ಮುಖ ಪೂರ್ತಿ ನಾನು ಕವರ್ ಅಪ್ ಮಾಡಿಕೊಂಡು ಸಾಂಗ್ ಹೇಳ್ತೀನಿ. ಹೇಗಿರುತ್ತೆ, ಹೇಗೆ ಬರುತ್ತೆ ಅಂತ ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ. ಐ ಹೋಪ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಬರುತ್ತೆ ಅಂತ ಅನ್ಕೊತೀನಿ. ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಓಕೆನಾ? ಮೂವಿನ ಗೆಸ್ ಮಾಡಿ ನಾನು ತೆಗೆದ್ಮೇಲೆ ಯಾವುದು ಹಾಡು ಅನ್ನೋದು ಕೂಡ ನಾನು ಹೇಳ್ತೀನಿ. ನೀವು ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ದುಪ್ಪಟ್ಟಾಸು. ಆಗ ನನಗೆ ಏನು ಅಂದರೆ ಹಾಡುಗಳು ಮರ್ತೋಗ್ತೈತೆ. ಆಗಂದರೆ ಒಂದು ಸ್ವಲ್ಪ ನೋಡ್ಕೊಂಡು ಹೇಳ್ತಿದ್ದೆ. ಈಗ ಫುಲ್ಲು ಫೇಸ್ನ ಕವರ್ ಮಾಡ್ಕೋತಾ ಇದ್ದೀನಲ್ಲ, ಅದಕ್ಕೆ ನಾನು ನೋಡಿಕೊಂಡು ಹೇಳೋಕ್ಕಾಗಲ್ಲ. ಸಾಂಗ್ನ ಮಧ್ಯೆ ಮರ್ತು ಬಿಟ್ರೆ ಅಂತ ಕೂಡ ಭಯ ಆಗ್ತಾ ಇದೆ. ಒಂದಾದ್ಮೇಲೆ ಒಂದು ಅಂತ ನಾನು ಬರ್ಕೊಂಡಿದ್ದೀನಿ. ಅದನ್ನು ಕೂಡ ನನಗೆ ಮರ್ತೋಗುತ್ತೆ. ಏನು ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ನೋಡೋಣ, ಟ್ರೈ ಮಾಡೋಣ. ಓಕೆನಾ? ಬೆಟರಾಗಿ ಮಾಡೋಣ ಅಂತ ನನಗೆ ನಾನೇ ಅನ್ಕೋತಾ ಇದ್ದೀನಿ. ನೋಡೋಣ. ನೋಡ್ಕೊತಾ ಇದ್ದೀನಿ, ಆದರೂ ನನಗೆ ಕಂಫರ್ಟಬಲ್ ಇಲ್ಲ. ನೋಡೋಣ. ನೋಡಿ, ಬಾಯಿಗೆ ಕಟ್ಕೊತಾ ಇದ್ದೀನಿ.
ಲಾಸ್ಟಲ್ಲಿ ಒಂದು ಸಾಂಗ್ ಮರ್ತು ಬಿಟ್ಟೆ, ನಾನು ಬೇರೆ ಸಾಂಗ್ ಕೂಡ ಹಾಡಿದೆ. ಸ್ವಲ್ಪ ನೋಡ್ತಾ ಇದೆ, ಅದ್ರ ಜೊತೆಗೆ ಕಟ್ಟಿದ್ನಲ್ಲ ಕಣ್ಣು ಕೂಡ ಒಂಥರ ಬ್ಲರ್ ಅಂತ ಅನಿಸ್ತಿದೆ. ಆಮೇಲೆ ಮುಖ ಪೂರ್ತಿ ಕಟ್ಟಿರೋದ್ರಿಂದ ಟೈಟಾಗಿ ಸ್ವಲ್ಪ ಉಸಿರಾಡಕ್ಕೆ ಸ್ವಲ್ಪ ತೊಂದರೆ ಆಗ್ತಿತ್ತು. ಅದ್ರ ಜೊತೆಗೆ ನಾವು ಉಸಿರಾಡೋದು ನಮ್ಮ ಮುಖಕ್ಕೆ ಬಿಸಿ ಗಾಳಿ ಥರ ಬರ್ತಿತ್ತು. ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ಎಂಜಾಯ್ ಕೂಡ ಮಾಡಿದೆ. ಹೊಸ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ನಾನು. ಚೆನ್ನಾಗಿದೆ. ಈಗ 5 ಸಾಂಗು ಕೂಡ ಹೇಳ್ತೀನಿ ನಾನು. ಈಗ ಒಂದೊಂದಾಗೆ ಹಾಡು ಹೇಳ್ತೀನಿ, ಯಾವ್ದು ನಾನು ಹೇಳ್ದೆ ಅಂತ ನೀವು ಗೆಸ್ ಮಾಡಿದ್ರೆ 5 ಸಾಂಗು ಕರೆಕ್ಟಾಗಿ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಕಮೆಂಟ್ ಮಾಡೋದು ಮರಿಬೇಡಿ, ಹಾಗೆ ಒಂದು ಲೈಕ್ ಮಾಡಿ. ಮೊದಲನೇ ಸಾಂಗು, ಯಾರೇ ನೀ ಯಾರೇ ಚೆಲುವೆ ಚೆಲುವೆ ಹೇಳಿ ಯಾವಾಗ ಎದುರು ಬರುವೆ, ಮನೆ ಸೂರೆ ಮಾಡುತ್ತಾಳೆ ಯಾರೋ ಆಕೆ, ಮಿಂಚಂತೆ ಮಿಂಚಿದ ಮಾಯಾ ಜಿಂಕೆ. ಇದು ಮೊದಲನೇ ಸಾಂಗು. ಗೆಸ್ ಮಾಡಿದ್ರ ನೀವೆಲ್ಲ? ಈಗ 2ನೇ ಸಾಂಗು, ಓ ಶೇ ಓ ಶೇ ಕಣ್ಣಿಗೆ ಕಾಣಿಸೆ 17 ಚೈತ್ರಗಳ ತೇರಿನಲ್ಲಿ ಬಂದವಳ, ಒಲವಿನ ಹೂವ ಹಾಸಿಗೆ ಬೇಡುವೆ ಸುಸ್ವಾಗತ ಸ್ವಾಗತ. ಈಗ 2ನೇ ಸಾಂಗ್ ಆಯಿತು. ಈಗ 3ನೇ ಸಾಂಗು, ಒಂದು ಸುಳ್ಳಾದರೂ ನುಡಿ ಹೆಣ್ಣೆ ನಿನ್ನ ಪ್ರಿಯತಮ ನಾನು ಎಂದು, ಆ ಸುಳ್ಳಲಿ ನಾ ಬಾಳ್ವೆ. ಒಂದು ಸುಳ್ಳಾದರೂ ನುಡಿ ಹೆಣ್ಣೆ ನಿನ್ನ ಪ್ರಿಯತಮ ನಾನು ಎಂದು, ಆ ಸುಳ್ಳಲಿ ನಾ ಬಾಳ್ವೆ. 3ನೇ ಸಾಂಗು ಆಯಿತು. ಹಾಗೂ ನಾನು ಅನ್ಕೋತಿದ್ದೆ 5 ಸಾಂಗು ಹಾಡ್ತೀನ ಇಲ್ವಾ ಅಂತ. 4 ಸಾಂಗು ಕೂಡ ಹೇಳಿದೆ. 5ನೇ ಸಾಂಗು ನಾನು ಹೇಳಿದೆ, ನಿಮಗೆ ಅರ್ಥ ಆಯ್ತಾ ಇಲ್ವಾ ಗೊತ್ತಿಲ್ಲ. 5ನೇ ಸಾಂಗು ಮರ್ತುಬಿಟ್ಟೆ ಅಂತ ಆ್ಯಕ್ಷನ್ ಕೂಡ ಮಾಡಿದೆ ನಾನು. ನಿಮ್ಗೆ ಗೊತ್ತಾಯ್ತು ಅನಿಸುತ್ತೆ. ಗೊತ್ತಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ಮ್ಯಾಮ್ ನೀವು ಹೇಳಿದ ಅರ್ಥ ಆಯಿತು ಅಂತ ನನಗೆ, ಓಕೆನಾ? 1ನೇ ಸಾಂಗ್ ಬಂದು ವಿಜಯ್ ರಾಘವೇಂದ್ರ ಅವ್ರದ್ದು ಮೂವಿದು. 2ನೇ ಸಾಂಗ್ ಬಂದು ದರ್ಶನ್ ಅವ್ರದ್ದು. 3ನೇ ಸಾಂಗ್ ಬಂದು ಶರ್ಮಿಳಾ ಮಾಡ್ರೆ ಅವ್ರದ್ದು. ಈಗ 4ನೇ ಸಾಂಗ್ ಬಂದು ಅಜಯ್ ಅವ್ರದ್ದು. ಈಗ ಹೇಳ್ತಾ ಇದ್ದೀನಿ ನೋಡಿ. ಪ್ರೀತಿಗೆ ಜನ್ಮ ನೀಡಿದ ಬ್ರಹ್ಮ ಭೂಮಿಗೆ ತಂದು ಎಸೆದ, ಹಂಚಲು ಹೋಗಿ ಬೇಸರವಾಗಿ ಹಂಚಿಕ ಹೋಗಿ ಎಂದ, ಕೊನೆಗೂ ಸಿಗದೆ ಪ್ರೀತಿ. 4ನೇ ಸಾಂಗ್ ಹೇಳ್ದೆ.
5ನೇ ಸಾಂಗ್ ನಾನು ಮರ್ತ್ಬಿಟ್ಟೆ. ಸರಿ ಇಮಿಡಿಯೇಟ್ಲಿ ಯಾವುದೋ ಒಂದು ಸಾಂಗ್ ತೊಗೊಂಡು ಹೇಳೋಣ ಅಂದ್ಬಿಟ್ಟು ಅದೇ ಮೂವಿ ಸಾಂಗಲ್ಲಿ ನಾನು ತೊಗೊಂಡು ಬೇರೆ ಹೇಳ್ದೆ ಅಷ್ಟೇ. ಇಲ್ಲಾಂದ್ರೆ ಆವಾಗಲೇ ಹೇಳ್ಬೇಕಂದ್ರೆ ನನಗೂ ಕಷ್ಟ ಆಗ್ತಿತ್ತು. ಮೂವಿಯಲ್ಲಿ ಒಂದು ಸಾಂಗ್ ಫೇಮಸ್ ಇತ್ತು, ಗೊತ್ತಿತ್ತು, ಅದರಿಂದ ಹೇಳ್ದೆ. ನೋಡ್ಬೋದು ನೀವು 5ನೇ ಸಾಂಗ್ ಅಂತ ಬರ್ಕೊಂಡಿದ್ದೇನೆ. ಇದು 6ನೇ ಸಾಂಗ್ ಅಂತ ಈಗ ಬರ್ಕೊಂಡಿರೋ ಸಾಂಗು. ಅದು ಯಾವ ಸಾಂಗ್ ನಾನು ಮರ್ತೆ ಅನ್ನೋದು ಕೂಡ ಈಗ ಹೇಳ್ತೀನಿ ನೋಡಿ. ಜನುಮದ ಜೊತೆ ನಾನಿಂದು ನಿನಗೆ, ಎಲ್ಲೇ ಹೋದರೂ ನಾನಿನ್ನ ಜೊತೆಗೆ, ತಂಗಾಳಿ ಇರಲಿ ಬಿರುಗಾಳಿ ಇರಲಿ, ಬಿಟ್ಟಿರಲಾರೆ ನಾನಿನ್ನ ಹಗಲಿ, ಕೊರಳು ಬಿಗಿದರು ನೆರಳಾಗಿ ಇರುವೆ, ಯುಗವೇ ಉರುಳಿದರು. ಗೊತ್ತಾಯ್ತಾ ಯಾವ ಮೂವಿ ಸಾಂಗು ಅಂತ? ಗೊತ್ತಾಯ್ತಾ ಯಾವುದು ಸಾಂಗು ಅಂತ? ಹೌದು, ಜನ್ಮದ ಜೊತೆ ನಾನಿಂದು ನಿನಗೆ ಈ ಸಾಂಗು. ಇದರಲ್ಲಿ ಇನ್ನೊಂದು ಫೇಮಸ್ ಹಾಡಿತ್ತು ಅದೇ ಮೂವಿಯಲ್ಲಿ, ಅದನ್ನ ಹೇಳ್ತೀನಿ. ಓಂ ಶಕ್ತಿ ಜಯ ಶಕ್ತಿ ಜಯ ಜಯ ಮಮ ಮಮ ಶಕ್ತಿ, ಭಕ್ತಿಯ ಕಣ್ಣಲ್ಲಿ ನೀ, ಪರಶಕ್ತಿ ಪುರಶಕ್ತಿ ಭಕ್ತರ ಪರಾಶಕ್ತಿ, ಭಕ್ತರ ಬೆನ್ನಲ್ಲಿ ನೀ. ಇದು ಕೂಡ ಒಂದು ಫೇಮಸ್ ಸಾಂಗ್ ಇರೋದ್ರಿಂದ ನಾನು ಇಮಿಡಿಯೇಟ್ಲಿ ಹೇಳಿದೆ. ಇದು ದೇವರಾಜ್ ಅವ್ರದ್ದು ಮೂವಿ ಸಾಂಗ್. ಇದು ಕೂಡ ತುಂಬ ಹಿಟ್ಟಾಗಿತ್ತು. ಮೂವಿ ಕೂಡ ಅಷ್ಟೇ, ಸಾಂಗ್ಗಳು ಕೂಡ ಅಷ್ಟೇ ಹಿಟ್ಟಾಗಿತ್ತು. ನಾನು ಸ್ಕೂಲಲ್ಲಿ ಹೋಗುವಾಗ ಈ ಸಾಂಗ್ ಎಲ್ಲ ತುಂಬ ಫೇಮಸ್ಸು. ನನ್ನ ಫ್ರೆಂಡ್ಸ್ ಕೂಡ ಎಲ್ಲ ಡ್ಯಾನ್ಸ್ ಕೂಡ ಮಾಡಿದ್ರು ಸ್ಕೂಲ್ ಡೇ ಫಂಕ್ಷನಲ್ಲಿ. ಈ ಸಾಂಗ್ ಕೂಡ ನಾನು ಹಾಡುವಾಗ ಮೆಮೊರಿ ಎಲ್ಲ ಕೂಡ ಬರ್ತಿತ್ತು, ಗ್ಯಾಪ್ನ. ಚೆನ್ನಾಗಿದೆ ಒಂಥರ. ಕೆಲವು ಸಲ ಹಳೆ ಘಟನೆಗಳು ಅಂದರೆ ಸ್ಕೂಲ್ ಲೈಫ್ ಆಗಿರ್ಬೋದು, ನಾವು ಕಾಲೇಜ್ ಲೈಫ್ ಆಗಿರ್ಬೋದು, ಅದೆಲ್ಲ ಈಗ ಮತ್ತೆ ಬರೋದಿಲ್ಲ. ಬಟ್ ಟೈಮಲ್ಲಿ ಕೆಲವೊಂದು ಸಲ ನಮಗೆ ನೆನಪಾಗುತ್ತೆ ನೋಡಿ, ಅದೊಂಥರ ಖುಷಿ ಕೊಡುತ್ತೆ. ಈ ಥರ ಇದ್ವಿ, ಈ ಥರ ಇತ್ತು ಅಂತ ಅಲ್ವಾ? ನಿಮಗೂ ಯಾವುದಾದ್ರೂ ಸ್ಕೂಲಿಂದು ಇಲ್ಲ ಕಾಲೇಜಲ್ಲಿ ಡ್ಯಾನ್ಸ್ ಆಡಿದ್ದು ಈ ಸಾಂಗ್ಗಳು ಯಾವುದಾದ್ರೂ ಇದ್ದರೆ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು. ನೆನಪಾದರೆ ನೆನಪಾಯಿತು ಅಂದರೆ ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟ್ ವಿಡಿಯೋ ನೀವು ನೋಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಗುಡ್ ಕಮೆಂಟ್ ಮಾಡಿ. ಅಂಟಿಲ್ ದೆನ್ ಬಾಯ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ನೆಕ್ಸ್ಟ್ ಒಂದು ಇಂಟ್ರೆಸ್ಟ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ.